ನಮಸ್ತೆ ವೀಕ್ಷಕರೇ, ಇನ್ಫೋ ಮಾಸ್ಟರ್ಗೆ ಸ್ವಾಗತ. ಪೂಂಚ್ ಗಡಿರೇಖೆ ದಾಟಿದ ಪಾಕ್, ಭಾರತ ತಕ್ಕ ಪ್ರತ್ಯುತ್ತರ. ಈ ಕುರಿತಾಗಿ ವಿಶ್ವವಾಣಿಯಲ್ಲಿ ಪ್ರಕಟಣೆಗೊಂಡಿದೆ. ಕೃಷ್ಣಾ ಘಾಟಿಯಲ್ಲಿ ಬಾಂಬ್ ಸ್ಫೋಟ, ಗುಂಡಿನ ಚಕಮಕಿ. ಭಾರತ ಪ್ರಬಲ ಪ್ರತಿದಾಳಿ, ಪಾಕ್ ಕಡೆ 4-5 ಸಾವು ಶಂಕೆ. LOCಯಲ್ಲಿ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ. ಭಾರತವನ್ನು ವಿನಾಕಾರಣ ಪ್ರಚೋದಿಸಲು ಪಾಕ್ ಯತ್ನ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಗಡಿ ನಿಯಂತ್ರಣಾ ರೇಖೆ LOC ದಾಟಿ ಒಳ ನುಸುಳಿರುವ ಪಾಕಿಸ್ತಾನ ಕೃಷ್ಣಾ ಘಾಟಿಯಲ್ಲಿ ಬಾಂಬ್ ಸ್ಫೋಟಿಸಿ ಗುಂಡಿನ ದಾಳಿ ನಡೆಸಿದೆ. ದಶಕಗಳ ಹಿಂದಿನ ಕದನ ವಿರಾಮ ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘಿಸಿದೆ. ಭಾರತದ ಸೇನೆಯು ಪ್ರತಿದಾಳಿ ನಡೆಸಿ ತಕ್ಕ ಪ್ರತ್ಯುತ್ತರ ನೀಡಿದೆ. ಪೂಂಚ್ ಭಾಗದಲ್ಲಿ ಅಪ್ರಚೋದಿತವಾಗಿ ಗುಂಡಿನ ದಾಳಿ ನಡೆಸಿರುವ ಪಾಕ್ ಸೇನೆ ಅತಿಕ್ರಮಣಕ್ಕೆ ಯತ್ನಿಸಿ ಭಾರತದ ನೆಲದಲ್ಲಿ ಕಾಲಿರಿಸಿದೆ. ಕೆಲವು ಒಳ ನುಸುಳುಕೋರರನ್ನು ಭಾರತದೊಳಕ್ಕೆ ರವಾನಿಸಲು ಯತ್ನಿಸಿದೆ. ಪಾಕ್ ಸೇನೆಯ ಈ ಕಿಡಿಗೇಡಿತನಕ್ಕೆ ಭಾರತದ ಸೇನಾಪಡೆ ತಕ್ಕ ಪ್ರತ್ಯುತ್ತರ ನೀಡಿದೆ. ಬಲವಾದ ಪ್ರತ್ಯುತ್ತರ ನೀಡಿದ್ದರಿಂದ ಪಾಕ್ ಕಡೆಯಿಂದ ಗಡಿ ದಾಟಿ ಭಾರತದೊಳಕ್ಕೆ ನುಸುಳಲು ಯತ್ನಿಸಿದವರಲ್ಲಿ 4-5 ಮಂದಿ ಸಾವಿಗೀಡಾಗಿದ್ದಾರೆ ಎಂದು ಭಾರತೀಯ ಸೇನೆ ಬುಧವಾರ ಹೇಳಿದೆ. ಪರಿಣಾಮ ಪೂಂಚ್ ಭಾಗದಲ್ಲಿ ಗಡಿ ನಿಯಂತ್ರಣಾ ರೇಖೆ LOCಯಲ್ಲಿ ಉದ್ವಿಗ್ನತೆ ಉಂಟಾಗಿದೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು? ಪೂಂಚ್ ಜಿಲ್ಲೆಯ ಮೀಂದಾರ್ ತಹಸೀಲ್ನಿಂದ 30 ಕಿಲೋಮೀಟರ್ ದೂರದಲ್ಲಿ ಕೃಷ್ಣಾ ಘಾಟಿ ಪ್ರದೇಶವಿದೆ. ಏಪ್ರಿಲ್ 1ರಂದು ಮಧ್ಯಾಹ್ನ 1:35 ವೇಳೆಗೆ ಪಾಕ್ ಸೇನೆಯ LOC ದಾಟಿ ಭಾರತದೊಳಗೆ ನುಸುಳಿ ಕೃಷ್ಣಾ ಘಾಟಿ ವಲಯದ ನ್ಯಾನ್ಗಿ ಟೆಕ್ರಿ ಪ್ರದೇಶದಲ್ಲಿ ಬಾಂಬ್ ಸ್ಫೋಟಿಸಿದೆ. ಬಳಿಕ ಪ್ರಚೋದನೆಯೇ ಇಲ್ಲದಿದ್ದರೂ ಗುಂಡಿನ ದಾಳಿ ನಡೆಸಿದೆ. ಆ ಮೂಲಕ ಕದನ ವಿರಾಮ ಒಪ್ಪಂದದ ಉಲ್ಲಂಘನೆ ಮಾಡಿದೆ ಎಂದು ಭಾರತೀಯ ಸೇನಾಪಡೆಯ ಲೆಫ್ಟಿನೆಂಟ್ ಕರ್ನಲ್ ಸುನಿಲ್ ಬರತ್ವಾಲ್ ಹೇಳಿದ್ದಾರೆ. ಭಾರತದ ಕಡೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಎಂದು ಸೇನಾಧಿಕಾರಿ ತಿಳಿಸಿದ್ದಾರೆ. ಭಾರತ ಪಾಕ್ ನಡುವೆ 3,323 ಕಿಲೋಮೀಟರ್ ಗಡಿ ಇದ್ದು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಈ ಗಡಿಗಳಲ್ಲಿ ಕದನ ವಿರಾಮ ಒಪ್ಪಂದವನ್ನು 2003ರಲ್ಲಿ ಮಾಡಿಕೊಳ್ಳಲಾಗಿದೆ. ಈ ಒಪ್ಪಂದಕ್ಕೆ ಭಾರತ ಪಾಕ್ ಸೇನಾ ಕಾರ್ಯಾಚರಣೆ ಮಹಾ ನಿರ್ದೇಶಕರು 2021ರ ಫೆಬ್ರವರಿಯಲ್ಲಿಯೂ ಬದ್ಧತೆ ಪುನರುಚ್ಚರಿಸಿದ್ದರು. ಆದರೆ ಪಾಕ್ ಆಗಾಗ್ಗೆ ಈ ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘಿಸುತ್ತಲೇ ಇದೆ. ಇಡೀ ದಿನ ಎರಡೂ ಕಡೆಯಿಂದ ಹಲವು ಬಾರಿ ಗುಂಡಿನ ಚಕಮಕಿಯಾಗಿದೆ. ಬಳಿಕ ಕೃಷ್ಣಾ ಘಾಟಿ ಪ್ರದೇಶದಲ್ಲಿ ಭಾರತೀಯ ಸೇನೆಯನ್ನು ದೊಡ್ಡ ಸಂಖ್ಯೆಯಲ್ಲಿ ನಿಯೋಜಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಯಾವುದೇ ರೀತಿಯ ಪರಿಸ್ಥಿತಿಯನ್ನು ಎದುರಿಸಲು ಭಾರತೀಯ ಸೇನೆ ಸಂಪೂರ್ಣವಾಗಿ ಸಿದ್ಧವಿದೆ. ಈ ಕದನ ವಿರಾಮ ಉಲ್ಲಂಘನೆ ಮಂಗಳವಾರ ಪ್ರಾರಂಭವಾಗಿ ತಡರಾತ್ರಿವರೆಗೂ ಮುಂದುವರೆದಿದೆ. ಪಾಕ್ ಕಡೆಯಿಂದ ಸ್ನೈಪರ್ ಗನ್ ಬಳಕೆಯಾಗಿದೆ. ಬಾರ್ಡರ್ ಆಕ್ಷನ್ ಟೀಮ್ BAT ದಾಳಿ ನಡೆಸಿದೆ. ಆದರೆ ಈಗ ಪರಿಸ್ಥಿತಿ ಪೂರ್ಣ ನಿಯಂತ್ರಣದಲ್ಲಿ ಇದ್ದು ನಿರಂತರ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ ಎಂದು ಮೂಲಗಳು ತಿಳಿಸಿವೆ. ಆದರೂ ಕಳೆದ 10 ದಿನಗಳಿಂದ ಪಾಕ್ ಕದನ ವಿರಾಮ ಉಲ್ಲಂಘನೆ ಮಾಡುತ್ತಲೇ ಇದೆ. ಫೆಬ್ರವರಿಯಲ್ಲಿಯೂ ಕೃಷ್ಣಾ ಘಾಟಿ ವಲಯದಲ್ಲಿ ಪಾಕ್ ಇದೇ ರೀತಿ ಗುಂಡಿನ ದಾಳಿ ನಡೆಸಿತ್ತು. ಕಳೆದ 2 ತಿಂಗಳಲ್ಲಿ ನಿಯಂತ್ರಣ ರೇಖೆಯ LOC ದಕ್ಷಿಣ ಪಿರ್ ಪಂಜಾಲ್ ವಲಯದಲ್ಲಿ ಗಡಿಯಾಚೆಗಿನ ಗುಂಡಿನ ದಾಳಿ ಘಟನೆಗಳಲ್ಲಿ ತೀವ್ರ ಏರಿಕೆ ಕಂಡುಬಂದಿದೆ.